Welcome to my YouTube channel, Chidambara Spiritual Journey. ಶ್ರೀ ರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 21 ಜುಲೈ ಶ್ರೀ ಮಹಾರಾಜರವರ ಪ್ರವಚನ ವೇದದಂತೆ ನಾಮವು ಅನಾದಿ ಅನಂತ ಅಪೌರುಷೇಯವಾಗಿರುತ್ತದೆ. ವೇದಗಳು ಯಾವುದಿದೆಯೋ 4 ವೇದಗಳು, ಅದರಂತೆ ನಾಮವೂ ಕೂಡ ಅನಾದಿ ಅನಂತ, ಇನ್ಫೈನೈಟ್, ಎಟರ್ನಲ್ ಹಾಗೂ ಅಪೌರುಷೇಯ. ಪುರುಷರ ನಿರ್ಮಿತಿ ಅಲ್ಲ, ಮನುಷ್ಯ ನಿರ್ಮಿತಿ ಅಲ್ಲ, ಅದು ಸ್ವಯಂ ನಿರ್ಮಿತಿ, ಸ್ವಯಂ. ಅಪೌರುಷೇಯ ಅಂದರೆ ಮಾನವ ನಿರ್ಮಿತಿ ಅಲ್ಲ. ನಾಮ ಸ್ವಯಂ ಅದು ಅನಾದಿ ಕಾಲದಿಂದ ಇರುವುದು. ನಾನು ಹುಟ್ಟಕ್ಕಿಂತ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ ಇಂದ ಹೇಗೆ ಸ್ವಯಂಭೂಲಿಂಗ ಅಂತೀವಿ, ಉದ್ಭವ ಆಗಿದೆ ಉದ್ಭವಲಿಂಗ ಅಂತೀವಿ, ಈ ದೇವರಲ್ಲಿ ಉದ್ಭವ ಆಗಿದೆ ರೀ, ಹಾಗೆ ಇದು ನಾಮನೂ ಕೂಡ ಅನಾದಿ ಕಾಲದಿಂದ ಯಾರ ನಿರ್ಮಾಣದಿಂದನೂ ಆಗಿಲ್ಲ. ಹಾಗಾಗಿ ಅದಕ್ಕೆ ಏನಿದೆ, ಅನಂತವಾಗಿದೆ, ಇನ್ಫೈನೈಟ್ ನಾಮಗಳು. ಯಾರ್ದಾರು ಹೆಸರು ತಗೊಳ್ಳಿ ನೀವು, ಅದು ಅನಂತವಾಗಿದೆ. ಇದು ನಾವು ಯಾವ್ದಾರ ಹೆಸರು ತೊಗೊಂಡ್ರು ಅದು ಅನಾದಿ ಕಾಲದಿಂದ ಇದೆ. ಇವತ್ತೇ ಹೆಸರು ನಮಗೆ ಗೋಚರ ಆಗ್ತಿದೆ, ನಮಗೆ ಇವತ್ತು ಗೋಚರ ಆಗ್ತಿದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಶಾಸ್ತ್ರದಲ್ಲಿ ಹೇಳಿರುವುದು ಏನೆಂದರೆ, ಕೃತಯುಗದಲ್ಲಿ ಧ್ಯಾನದಿಂದ, ತ್ರೇತಾಯುಗದಲ್ಲಿ ಹವನದಿಂದ ಹಾಗೂ ದ್ವಾಪರ ಯುಗದಲ್ಲಿ ದೇವತಾ ಅರ್ಚನೆಯಿಂದ ಭಗವಂತನ ಪ್ರಾಪ್ತಿ ಆಗುತ್ತದೆ. ಆಯಾ ಯುಗದ ವಿಶೇಷತೆಯನ್ನು ಹೇಳ್ತಾರೆ. ಯಾವ ಯುಗದಲ್ಲಿ ಏನೇನು ಸಾಧನೆ ಮುಖೇನ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೋದಾಗಿತ್ತು. ಆದರೆ ಕಲಿಯುಗದಲ್ಲಿ, ಇವಾಗ ನಡೀತಾ ಇರೋದು ಯಾವ ಯುಗ, ಕಲಿಯುಗ, ಅವೆಲ್ಲಗಳಲ್ಲಿ ಯಾವುದೂ ಸಾಧ್ಯವಾಗದೇ ಇರುವುದರಿಂದ ಕೇವಲ ಭಗವಂತನ ನಾಮವನ್ನು ತೆಗೆದುಕೊಳ್ಳುವುದರಿಂದ ಮನುಷ್ಯನಿಗೆ ಅವನ ದರ್ಶನವಾಗುತ್ತದೆ ಅಂದರೆ ಎಲ್ಲಾಗತ್ತಪ್ಪ, ಒಳಗೆ ದರ್ಶನ ಆಗುತ್ತದೆ. ಶಾಸ್ತ್ರದ ಈ ಸಿದ್ಧಾಂತವನ್ನು ಸಂತರು ಸ್ವತಃ ಅನುಭವ ತಗೊಂಡು ಆಮೇಲೆ ಜನರಿಗೆ ಹೇಳಿರುತ್ತಾರೆ. ಅನುಭವ ಎಲ್ಲಾಗತ್ತೆ, ಒಳಗಾಗತ್ತೆ, ಹೊರಗಡೆ ಅನುಭವ ಇಲ್ಲ. ಎಕ್ಸ್ಪೀರಿಯನ್ಸ್ ಹ್ಯಾಪನ್ಸ್ ಇನ್ಸೈಡ್, ನಾಟ್ ಔಟ್ಸೈಡ್ ಯಾವ ಎಕ್ಸ್ಪೀರಿಯನ್ಸು ಆಗೋದಿಲ್ಲ. ಎಲ್ಲವೂ ನನ್ನ ಮನಸ್ಸಿನ ಒಳಗೆ ಆಗುವ ಒಂದು ಅನುಭವ ಏನಿದೆಯೋ ಭಗವಂತನ ಬಗ್ಗೆ, ಇಟ್ಸ್ ಆಲ್ವೇಸ್ ದ ಇನ್ವರ್ಡ್ ಜರ್ನಿ ಆ್ಯಂಡ್ ನಥಿಂಗ್ ಈಸ್ ಡನ್ ವಿತ್ ದ ಔಟ್ಸೈಡ್. ಬಾಹ್ಯವಾಗಿ ನಾನು ಏನೇನು ಸಾಧನೆಗಳನ್ನು ಮಾಡ್ತಾ ಇದ್ದೀನೋ, ಏನೇನು ನನಗೆ ಕೊಟ್ಟಿದ್ದಾರೋ ಗುರುಗಳು, ಜಪ ಇರ್ಬೋದು, ಧ್ಯಾನ ಇರ್ಬೋದು, ಅನುಷ್ಠಾನ ಇರ್ಬೋದು, ಪಾರಾಯಣಗಳು ಇರ್ಬೋದು, ದಿಸ್ ಈಸ್ ಫಾರ್ ವಾಟ್ ಪರ್ಪಸ್? ಟು ಟೇಕ್ ಯು ಇನ್ಸೈಡ್. ಇದೆಲ್ಲ ಮಾಡಿಬಿಟ್ಟು ಹೊರಗಡೆನೇ ಕಳೆದು ಹೋಗ್ಬಿಟ್ರೆ ಒಳಗೆ ಏನಾಗ್ತಿದೆ ಅನ್ನೋದು ಯಾವಾಗ ಗೊತ್ತಾಗತ್ತೆ ನಮಗೆ? ಆ ಸಾಧನೆ ಕೊಟ್ಟಿರೋ ಉದ್ದೇಶ ಏನು? ಅಂತರಂಗದಲ್ಲಿ ನೀನು ನೆಲೆಸು, ನಿನ್ನ ಆತ್ಮನಲ್ಲಿ ನೆಲೆಸು, ನೀನು ಯಾರು ಎಂಬುದನ್ನು ತಿಳ್ಕೊಳ್ಳಪ್ಪ. ತಿಳ್ಕೋಬೇಕು ಅಂದರೆ ಒಳಗೆ ತಿಳ್ಕೋಬೇಕಾಗಿರೋದು, ಹೊರಗೆ ಏನೂ ಇಲ್ಲ. ಹೊರಗಿರೋದು ಎಲ್ಲವೂ ಫಾಲ್ಸ್, ದಟ್ ಈಸ್ ಆಲ್ ಮಿಥ್ಯಾ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಇವತ್ತಿರೋದು ನಾಳೆ ಕಣ್ಮುಂದಿರೋದಿಲ್ಲ, ಅದು ಪರ್ಮನೆಂಟ್ ಇಲ್ಲ ಅಲ್ಲ. ಮತ್ತು ನೀವು ಸತ್ಯ ಹೆಂಗೆ ಹೇಳ್ತೀರಾ? ಸೊ ಅದಕ್ಕೆ ಒಳಗೆ ಅವ್ರ ಅನುಭವ ತಗೊಂಡು ಜನರಿಗೆ ಹೇಳಿದರು. 3.5 ಕೋಟಿ ಜಪ ಮಾಡುವುದರಿಂದ ಚಿತ್ತಶುದ್ಧಿಯಾಗುತ್ತದೆ ಹಾಗೂ 13 ಕೋಟಿ ಜಪ ಮಾಡುವುದರಿಂದ ಭಗವಂತನ ದರ್ಶನವಾಗುತ್ತದೆ. ಇದು ಸಂತರ ಅನುಭವವಾಗಿರುತ್ತದೆ. ಅವರು ಅನುಭವ ಮಾಡಿದ್ಮೇಲೆ ಹೇಳಿದ್ರು. 3.5 ಕೋಟಿ 13 ಕೋಟಿ ಆಗೋದ ಸಂತರು ಇಷ್ಟೆಲ್ಲ ಅವರು ಜಪ ಮಾಡಿ ಅವರ ಅನುಭವ ತಗೊಂಡು ಆಮೇಲೆ ನಮಗೆ ಇದನ್ನು ಹೇಳಿದ್ರಪ್ಪ, ನೀವು ಹಿಂಗೆ 3.5 ಕೋಟಿ ಮಾಡಿದ್ರೆ ನಿಮ್ಮ ಚಿತ್ತಶುದ್ಧಿ ಆಗುತ್ತೆ, 13 ಕೋಟಿ ಮಾಡಿದ್ರೆ ಆ ರಾಮನ ದರ್ಶನ ಆಗುತ್ತದೆ ಅನ್ನೋದನ್ನು ಅವ್ರ ಅನುಭವ ತಗೊಂಡ ಮೇಲೆ, ಸ್ವಯಂ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಅದ್ರದ್ದು ಏನು ಅನುಭವ ಬಂತೋ ಅದ್ರ ಮೇಲೆ ನಮಗೆ ಅವರು ಹೇಳಿದ್ರು. ಅವ್ರ ಅನುಭವ ಇರಲಾರ್ದೆ ಹೇಳಲಿಲ್ಲ ಅದನ್ನು. ನೀವು ನನಗೆ ಮಹತ್ವ ಕೊಡಬೇಡಿರಿ, ಆದರೆ ಯಾವ ದೊಡ್ಡ ಸತ್ಪುರುಷರು ಹೆಸರಿನಲ್ಲಿ ನಾನು ನಿಮಗೆ ನಾಮದ ಬಗ್ಗೆ ಹೇಳುತ್ತೇನೋ ಅಂಥ ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರು ಹಾಗೂ ಸಮರ್ಥ ರಾಮದಾಸ ಸ್ವಾಮಿಗಳಂಥ ಸಂತರು
ವೇದ ಬಾಹ್ಯವಾದದ್ದನ್ನು ಹೇಳುತ್ತಾರೆಂಬುದು ಎಂದಿಗೂ ಶಕ್ಯವಿಲ್ಲ. ವೇದದಲ್ಲಿ ಏನನ್ನ ಹೇಳಪಟ್ಟಿದೆಯೋ ಅದನ್ನೇ ಅವ್ರ ಅನುಭವ ತಗೊಂಡು ಸಂತರು ಯಾರ್ಯಾರ ಹೆಸರು ತಗೊಂಡಿದ್ದಾರೋ ಅವರು ಅದನ್ನು ಅನುಭವ ಮಾಡಿ ನಮಗೆ ಸಿದ್ಧ ಮಾಡಿ ತೋರಿಸೋದ್ರದನ್ನು. ಅದಕ್ಕೆ ಮಹಾರಾಜರಂತಾರೆ ನೀವು ನನ್ನ ಮಾತು ನಂಬೇಡ್ರಿ, ಆದರೆ ಆ ಸಂತರು ಸತ್ಪುರುಷರು ಯಾರು ಅನುಭವ ತಗೊಂಡು ಹೇಳಿದ್ರು ಅವ್ರ ಮಾತು ನಂಬಿ. ವೇದಗಳಲ್ಲೂ ಯಾವ ಪರಮಾತ್ಮನ ಸ್ವರೂಪವು ಅಗೋಚರವಾಗಿರುತ್ತದೆಯೋ ಆ ಸ್ವರೂಪವನ್ನು ಸಂತರು ತದ್ರೂಪದಿಂದ ತಿಳಿಯುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಂಯಮದ ಬಂಧನಗಳು ಕಳಚು ಹೊರಟಿರುವುದರಿಂದ ಸಂತರು ಅತ್ಯಂತ ಕಳಕಳಿಯಿಂದ ನಾಮ ತೆಗೆದುಕೊಳ್ಳಿರಿ ಎಂದು ಹೇಳಿರುತ್ತಾರೆ. ಸಂಯಮ, ಡಿಸಿಪ್ಲಿನಿಂದ ಯಾವುದಾದ್ರು ಒಂದು ಅನುಷ್ಠಾನ ಮಾಡಬೇಕು ಅಂದರೆ ಕಾಲ, ವೇಳ, ಸ್ಥಿತಿ, ಜಾಗ ಎಲ್ಲವೂ ಮ್ಯಾಟರ್ ಮಾಡುತ್ತೆ. ಸುಮ್ಮನೆ ಅನುಷ್ಠಾನ ಮಾಡಬೇಕು ಅಂದರೆ ಎಲ್ಲ ಹೋದ ಕಡೆ ಎಲ್ಲ ನಾನು ಮಾಡ್ಕೋತ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ನಾಮ ಏನಿದೆ, ನಾಮಸ್ಮರಣೆ ಅದು ಪೋರ್ಟೇಬಲ್, ಯು ಕ್ಯಾನ್ ಡೂ ಇಟ್ ಎನಿವೇರ್, ಎನಿ ಟೈಮ್, ಯಾವುದೇ ಪರಿಸ್ಥಿತಿನೂ ಅದಕ್ಕೆ ನಡೆಯುತ್ತದೆ. ಅದಕ್ಕೆ ನಾಮ ತೆಗೆದುಕೊಳ್ಳ್ರಿಂದ ಕಳ್ಕಳಿಯಿಂದ ಹೇಳ್ತಾರೆ ಅವರು. ಈಗ ಅನುಷ್ಠಾನ, ಪಾರಾಯಣಗಳು, ಮಂಡಲಗಳು ಮಾಡಿದಾಗ ಅದು ವಿಶಿಷ್ಟವಾಗಿ ಇಷ್ಟು ದಿವಸ ಮಾಡಬೇಕು, ಇದೇ ಜಾಗದಲ್ಲಿ ಮಾಡಬೇಕು, ಮತ್ತು ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹೊರಗಡೆ ಊಟ ಮಾಡಬಾರ್ದು, ಚಾಪೆ ಮೇಲೆ ಮಲ್ಕೋಬೇಕು, ಆಮೇಲೆ 2 ಬಾರಿ ಮಾಡಬೇಕು. ಸೊ ಈ ಕಟ್ಟುನಿಟ್ಟುಗಳನ್ನು ನಾವು ಫಾಲೋ ಮಾಡದಿದ್ದಾಗ ಏನಾಗುತ್ತೆ, ಅದರ ಫಲ ಸಿಗೋದಿಲ್ಲ. ಅಂದರೆ ಆ ರೀತಿಯಲ್ಲಿ ಅದು ಒಳಗೆ ಕೆಲಸ ಮಾಡುವುದಿಲ್ಲ. ಸೊ ಅವ್ರೇನು ಹೇಳಿದ್ರು, ನಾಮ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಫೇವರೇಬಲ್ ಇದೆಯಪ್ಪ, ಭಗವಂತನ ಸ್ಮರಣೆ ಯಾವಾಗಲೂ ಎಲ್ಲಿಯೂ ಕೂತ್ಕೊಂಡು ನಾವು ಮಾಡಬಹುದು. ವೇದಗಳು ಭಗವಂತನ ವರ್ಣನೆ ಮಾಡುತ್ತವೆ. ನಾಮವೂ ಕೂಡ ಭಗವಂತನ ಅಸ್ತಿತ್ವವನ್ನು ಪ್ರಕಟಗೊಳಿಸುತ್ತದೆ. ಪ್ರತಿಯೊಂದು ವೇದ ಮಂತ್ರದ ಆರಂಭವು ಹರಿ ಓಂ ಆಗಿರುತ್ತದೆ. ಅದು ನಾಮವೇ ಆಗಿರುತ್ತದೆ. ಹರಿ ಓಮು ನಾಮವೇ. ವೇದವು ಅನಾದಿ ಇದ್ದಂತೆ ನಾಮವೂ ಅನಾದಿ ಇದ್ದಂತೆ. ಅನಾದಿ ಅಂದರೆ ಎಟರ್ನಲ್. 4 ವೇದಗಳು ಯಾವ್ದು ನಮಗೆ ಗೊತ್ತಿದೆ, ಋಗ್, ಯಜುರ್ವೇದ, ಸಾಮ, ಅಥರ್ವವೇದ, ಇವೆಲ್ಲ ಹೆಂಗೆ ಅನಾದಿ ಎಟರ್ನಲ್ ಇದ್ದಾವೋ ಆ ರೀತಿಯಲ್ಲಿ ಆ ನಾಮವು, ಭಗವಂತನ ನಾಮವೂ ಕೂಡ ಎಟರ್ನಲ್ ಇದೆ. ವೇದವು ಅಪೌರುಷಯವಿದ್ದಂತೆ ನಾಮವು ಅಪೌರುಷಯವಾಗಿರುತ್ತದೆ. ವೇದವು ಅನಂತವಿರುವಂತೆ ನಾಮವು ಅನಂತವಿರುತ್ತದೆ. ಅನಂತ ಮೀನ್ಸ್ ಇನ್ಫೈನೈಟ್. ಯಾರ ಹೆಸರು, ಎಷ್ಟು ಹೆಸರು ತಗೊಳ್ತಿರೋ ಅಷ್ಟು ಕೋಟ್ಯಾನುಕೋಟಿ ಹೆಸರಿದೆ. ಅಂದರೆ ನಾವು ಕೌಂಟೇಬಲ್ ಇಲ್ಲ, ಅದು ಅಷ್ಟು ಇನ್ಫೈನೈಟ್ ಇದೆ. ಅದು ಸಾಕ್ಷಾತ್ ಶಿವನು ನಾಮವನ್ನು ತೆಗೆದುಕೊಂಡಿರೋದ್ರಿಂದ ಅದು ಅನಾದಿ ಸಾಧನವಾಗಿರುತ್ತದೆ. ಅನ್ಯ ಸಾಧನೆಗಳಿಗೆ ಹಾಗೂ ವೈದಿಕ ಕರ್ಮಗಳಿಗೆ ಆಹಾರ ವಿಹಾರಗಳ ಬಂಧನವಿರುತ್ತದೆ. ಆದರೆ ಭಗವಂತನ ನಾಮಕ್ಕೆ ಇಂಥ ಬಂಧನಗಳು ಇರುವುದಿಲ್ಲ. ನಾಮವು ಆಗುಂತಕವಾಗಿರುವುದಿಲ್ಲ. ಆದಿನಾರಾಯಣನು ವೇದ ಹೇಳುವಾಗ ಯಾವ ಓಂಕಾರ ಧ್ವನಿ ಮಾಡಿದನೋ ಅದೇ ನಾಮವಾಗಿರುತ್ತದೆ. ಓಂಕಾರನು ನಾಮನೇ, ಹರಿ ಓಮು ನಾಮನೇ. ನೀವು ಏನು ಹೇಳ್ತೀರೋ ಅದೆಲ್ಲವೂ ನಾಮಕ್ಕೆ ಸೇರುತ್ತದೆ. ಆದ್ದರಿಂದ ಎಲ್ಲರಿಗೂ ನನ್ನ ವಿನಂತಿ ಏನೆಂದರೆ, ನೀವು ನಾಮ ತೆಗೆದುಕೊಳ್ಳಿರಿ. ಇಷ್ಟೇ ಅಲ್ಲದೆ ತಾವು ನಾಮ ತೆಗೆದುಕೊಂಡರೆ ವೇದಗಳ ನಿಜವಾದ ಅರ್ಥವು ತಿಳಿಯುತ್ತದೆ ಎಂಬ ವಿಶ್ವಾಸವನ್ನು ನನಗೆ ಇರುತ್ತದೆ. ಮಹಾರಾಜರಿಗೆ ವಿಶ್ವಾಸ ಇದೆ. ನಾವು ನಾಮ ತಗೊಳ್ತಾ ಆ ವೇದದಲ್ಲಿ ಏನು ಹೇಳಿದಾರಪ್ಪ ಅದರ ಅರ್ಥ ನಮಗೆ ಗೊತ್ತಾಗತ್ತೆ. ವೇದವೆಂದರೆ ಭಗವಂತನ ಸ್ತುತಿಯಾಗಿರುತ್ತದೆ. ನಾವು ಅದನ್ನು ಮಾಡುವಾಗ, ಅಂದರೆ ವೇದಗಳನ್ನು ಅನ್ನುತ್ತಾ ಇರುವಾಗ ನಮ್ಮ ಲಕ್ಷ್ಯವು ಶಬ್ದದ ಕಡೆಗೆ ಇರಬಾರದು, ಅವುಗಳ ಅರ್ಥದ ಕಡೆಗೆ ಇರಬೇಕು. ಅರ್ಥವು ತಿಳಿಯದಿದ್ದರೂ ಲಕ್ಷ್ಯವು ಭಗವಂತನ ಕಡೆಗೆ ಇರಬೇಕು. ಶಬ್ದದ ಕಡೆ ಲಕ್ಷ್ಯ ಕೊಡಬೇಡಿ, ಅರ್ಥದ ಕಡೆ ಕೊಡಿ. ಅರ್ಥ ಆಗಲಿಲ್ಲ ಅದು ಬೇಡ, ಭಗವಂತನ ಕಡೆ ಲಕ್ಷ್ಯ ಕೊಡಿ. ಭಗವಂತ ಹೆಂಗೆ ಕಾಣಿಸ್ತಿದ್ದಾನಪ್ಪ ಅದರ ಕಡೆ ಗಮನ ಹರಿಸೋಣ. ನಾವು ಅದನ್ನೇ ಮರೆಯುತ್ತೇವೆ, ನಾವು ಅದನ್ನೇ ಮರ್ತು ಬಿಡ್ತೀವಿ. ನಾವು ಇಲ್ಲೇ ಬಾಹ್ಯವಾಗೇ ಕಳೆದು ಹೋಗ್ಬಿಡ್ತೀವಿ. ಆ ಭಗವಂತನ ಕಡೆ ಲಕ್ಷ್ಯ ಹೋಗಬೇಕು ಅನ್ನೋದು ಮರ್ತೇ ಹೋಗ್ಬಿಡ್ತೇವೆ. ನನಗೆ ಅರ್ಥ ಆಗ್ತಿಲ್ಲ ರೀ, ಇದನ್ನು ಹೆಂಗೆ ಪಠಣೆ ಮಾಡೋದು, ಇದು ಉಚ್ಚಾರ ಬರ್ತಿಲ್ಲ ರೀ, ಹೆಂಗೆ ಪಠಣೆ ಮಾಡೋದು. ಉಚ್ಚಾರ ಬರ್ತಿಲ್ಲ ಅಂದರೆ ಬೇಡ, ಅರ್ಥ ತಿಳಿಲಿಲ್ಲ ಅಂದರೆ ಬೇಡ. ಬಟ್ ಭಗವಂತ ನೋಡು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋ ಒಂದು ರೂಪದ್ದು.
ಅದನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ. ನಾವು ನಾಮ ತೆಗೆದುಕೊಳ್ಳುವ ಜನರು ಶಾಸ್ತ್ರ ವಿರುದ್ಧ ವರ್ತನೆ ಮಾಡಬಾರದು. ನಮಗೆ ಶಕ್ಯವಿದ್ದಷ್ಟು ವೈದಿಕ ಕರ್ಮಗಳನ್ನು ಮಾಡಬೇಕು. ಆದರೆ ಚಿತ್ತಶುದ್ಧಿ ಆಗುವುದಕ್ಕಾಗಿ ಸಂಪೂರ್ಣ ಅದನ್ನೇ ಅವಲಂಬಿಸದೆ ಆ ಕರ್ಮದ ಜೊತೆಗೆ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ನಿತ್ಯ ನೈಮಿತ್ತಿಕ ನಾವು ವೈದಿಕ ಕರ್ಮಗಳನ್ನು ನಾವು ಏನೇನು ಮಾಡ್ತೀವೋ ಅದನ್ನೆಲ್ಲ ಮಾಡಬೇಕು. ಆದರೆ ದಟ್ ಈಸ್ ನಾಟ್ ಕಂಪ್ಲೀಟ್. ಅದರ ಮೇಲೆ ಡಿಪೆಂಡೆಂಟ್ ಇರಬಾರ್ದು. ಅದರ ಜೊತೆಗೆ ಭಗವಂತನ ನಾಮದ ಜೋಡಣೆಯನ್ನು ಕೊಡಬೇಕು. ಯಾಕೆಂದರೆ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ನಾವು ನಿತ್ಯ ನಿಯಮ ಏನು ಮಾಡಿರ್ತೀವೋ ಅದನ್ನು ಬಿಟ್ಟು ಹೋಗಿರುತ್ತೆ. ಯಾವುದೋ ಫಂಕ್ಷನಿಗೆ ಹೋದ್ವಿ, ನಮ್ಮ ಮನೆಯಲ್ಲಿ ನಾವು ಹೆಂಗೆ ದೇವ್ರ ಪೂಜೆ ಮಾಡ್ತೀವಿ, ಹೊರಗಡೆ ಎಲ್ಲ ಬಾಹ್ಯವಾಗಿ ಪ್ರಕಟ ಮಾಡೋಕ್ಕಾಗಲ್ಲ ಅಂದರೆ ಹಂಗೆ ಮಾಡಲಿಕ್ಕಾಗೋಲ್ಲ, ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ, ಎಲ್ಲರ ಮುಂದೆ ತೋರಿಸ್ಲಿಕ್ಕಾಗೋಲ್ಲ ನಾವು ಏನೇನು ಮಾಡ್ತೀವಿ. ಸೊ ಅವಾಗ ಏನು ಮಾಡಬೇಕು? ಭಗವಂತನ ನಾಮದ ಜೋಡಣೆಯನ್ನು ಕೊಡಬೇಕು. ಭಗವಂತನ ನಾಮ ಯಾವಾಗಲೂ ಯಾವ ಫಂಕ್ಷನಲ್ಲಿದ್ದರೇನು, ಯಾವ ತೀರ್ಥಯಾತ್ರೆಗೆ ಹೋದ್ರೂ ಸದಾ ಅದು ಮನಸ್ಸಿನಲ್ಲಿ ನಡೀತಿರ್ಬೋದಲ್ವ. ಅದೇನು ಯಾರಿಗೂ ಗೊತ್ತಾಗೋದಿಲ್ಲ ನೀವು ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಅಂತ. ಭಗವಂತನಿಗೆ ಧೂರ್ತತನವು ಹಿಡಿಸುವುದಿಲ್ಲ, ಬೂಟಾಟಿಕೆ ಹಿಡಿಸುವುದಿಲ್ಲ. ನಮ್ಮ ಮನಸ್ಸು ನಿರ್ಮಲವಾಗಿರದಿದ್ದರೆ ಭಗವಂತನು ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ. ಭಗವಂತ ತನ್ನ ಕೈ ಹಿಂಗೆ ಬಂದಿರ್ತಾನೆ ಹೆಲ್ಪ್ ಮಾಡೋಕ್ಕೆ, ಅಷ್ಟರಲ್ಲಿ ವಾಪಸ್ ತೊಗೊಂಡ್ಬಿಡ್ತಾನೆ ಧೂರ್ತತನ ಮಾಡಿದ್ರೆ. ದ್ರೌಪದಿಗೆ ಎಲ್ಲಿವರೆಗೂ ಹೆಲ್ಪ್ ಮಾಡಲಿಲ್ಲ ಪರಮಾತ್ಮ, ಎಲ್ಲಿವರೆಗೂ ಅವಳಿಗೆ ಅಹಂಕಾರ ಇತ್ತು, ನನ್ನ ಪಾಂಚಾಲಿ ಇದ್ದೀನಿ, ಇವರು 5 ಗಂಡಂದರು ಎಲ್ಲ ಹೆಲ್ಪ್ ಮಾಡ್ತಾರೆ, ನನ್ನ ಮಾನ ಕಾಪಾಡ್ತಾರೆ, ಅಲ್ಲಿ ತನಕ ಅವನು ಹೆಲ್ಪ್ ಮಾಡೋಕ್ಕೆ ಬಂದಿರಲಿಲ್ಲ. ಪರಮಾತ್ಮ ತನ್ನ ಕೈಯನ್ನು ಹಿಂದಕ್ಕೆ ಇಟ್ಕೊಂಡಿದ್ದ. ಯಾಕೆಂದರೆ ನಿನಗೆ ಅವ್ರ ಮೇಲೆ ಭರೋಸೆ ಇದೆ, ನನ್ನ ಮೇಲೆ ಭರೋಸೆ ಇಲ್ಲ. ನನ್ನನ್ನು ಮೊದಲು ಕರೀಲಿಲ್ಲ ನೀನು, ಫಸ್ಟ್ ಅವರನ್ನೆಲ್ಲ ಕರೆದೆ. ಅಂದರೆ ಪ್ರಪಂಚ ಮೇಲೆ ಅವಲಂಬಿತ ಇದ್ದು ಆಮೇಲೆ ಲಾಸ್ಟಿಗೆ ಭಗವಂತನ ಕರೆದು. ಆದರೂ ಭಗವಂತನ ಕರುಣಾಸಾಗರ ಅಂತೀವಿ ಅದಕ್ಕೆ. ಯಾಕೆಂದರೆ ಕಡೆಗೆ ಎರಡೂ ಕೈ ಎತ್ತಿ ಮೊರೆ ಹೊಕ್ಕದಾಗ ಏನಾಯ್ತು, ಅವಳು ವೆನ್ ಶಿ ಕಾಲ್ಡ್ ಸರೆಂಡರಿಂಗ್ ಹಿಮ್, ಎಲ್ಲ ನಾಚಿಕೆ ಮಾನ ಮರ್ಯಾದೆಲ್ಲ ಬಿದ್ದೋಯ್ತಲ್ಲಿ. ಕರೆದಾಗ ಏನಾಯಿತು, ಅವನು ಅಕ್ಷಯವನ್ನು ಮಾಡ್ದ ಅಲ್ಲಿ. ಅವನು ನಮ್ಮ ಧೂರ್ತತನಕ್ಕೆ ನಮಗೆ ಕೈಯನ್ನು ಹಿಂಗೆ ಹಿಡ್ಕೊಳ್ಳೋದಿಲ್ಲ. ಧೂರ್ತತನ ಮಾಡ್ತೀವಿ ಹಿಡ್ಕೊಳ್ಳಲ್ಲ, ಕೈ ಹಿಂದೆ ಮಾಡ್ಕೊಂಡ್ಬಿಡ್ತಾನೆ. ಓ ಧೂರ್ತತನ ಇಡೀ ಪ್ರಪಂಚ ಆದಮೇಲೆ ನಾನೇನಿಗೆ ಬೇಕಾ? ಸೊ ಭಗವಂತ ಅವಾಗ ನಮ್ಮ ಕೈಯನ್ನು ಹಿಡ್ಕೊಳ್ಳೋದಿಲ್ಲ. ಅದೇ ನಿಜವಾದ ಅನನ್ಯತೆ ಇದ್ದದ್ದಾದರೆ ಹೊಟ್ಟೆ ತುಂಬುವಷ್ಟು ಕೊಡುತ್ತಾನೆ. ನಿಜವಾಗಿಯೂ ಅನನ್ಯತೆಯಿಂದ ಅಪ್ಪ ನೀನೇ ನನಗೆ ಸರ್ವಸ್ವ, ನೀನೇ ಸಂರಕ್ಷಕ, ನೀನೇ ಕಾಪಾಡ್ತಿ ಅಂದರೆ ಅವನು ಹೊಟ್ಟೆ ತುಂಬುವಷ್ಟು ಕೊಡುತ್ತಾನೆ. ಎಷ್ಟು ತನ್ಮಯತೆಯಿಂದ ನಾಮ ತೆಗೆದುಕೊಳ್ಳಬೇಕೆಂದರೆ ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂಬುದು ಕೂಡ ಮರೆತು ಹೋಗಬೇಕು. ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ರೀ, ಇಷ್ಟು ಜಪ ಮಾಡ್ತಾ ಇದ್ದೀನಿ ರೀ, ಇಷ್ಟು 1000 ಮಾಡ್ತೀನಿ ರೀ, ಸಬ್ಮಿಟ್ ಮಾಡ್ತೀನಿ ರೀ, ಇದು ನಮಗೆ ಮರ್ತು ಹೋಗ್ಬಿಡ್ಬೇಕು. ತೊಗೊಳ್ತಾ ಇರಬೇಕು. ರಾಶಿ ಗುಡ್ಡೆ ರಾಶಿಯಷ್ಟು ಹೋಗ್ತಿರ್ಬೇಕು ನಾಮ. ಆದರೆ ಅದು ನಾನು ಮರ್ತೇ ಹೋಗ್ಬಿಡ್ಬೇಕು, ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಯಾರು ಒಬ್ಬ ಇದಾನೋ, ಮತ್ತೆ ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಮತ್ತು ಭಗವಂತ ಇಬ್ಬರು ಬೇರೆ ಆದರು. ಸೊ ಅದು ಕೂಡ ಇರಕೂಡದು. ಯಾವಾಗ ಮರ್ತು ಹೋಗುತ್ತೋ ಅದು ಒಂದಾಗಿ ಹೋಗುತ್ತೆ ಪರಮಾತ್ಮನಲ್ಲಿ. ಎಲ್ಲಿವರೆಗೂ ಮರೆಯೋದಿಲ್ಲ ಅಲ್ಲಿವರೆಗೂ ನಾನು ಅವನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಾಮಸ್ಮರಣೆ ಮಾಡಿ ಸಬ್ಮಿಟ್ ಮಾಡ್ತೀನಿ ರೀ, ನಾ ಇಷ್ಟು ಜಪ ಮಾಡಿದೆ ರೀ, ಇಷ್ಟು ಕೋಟಿ ಮಾಡಿದೆ ರೀ. ಸೊ ನಾನು ಭಗವಂತ ಇನ್ನೂ ಬೇರೆ ಇದ್ದೀವಿ, ಮರೆಯೋದಲ್ಲಿ ಮರ್ತೀನಿ. ಇಂದಿನ ಬೋಧವಚನ: ಉಳಿದ ಸಾಧನೆಗಳಿಂದ ಬೇಗನೆ ಸಾಧಿಸಿದಂತೆ ಅನಿಸುತ್ತದೆ, ಆದರೆ ಅದು ತಾತ್ಪೂರ್ತಿಕ ಇರುತ್ತದೆ. ನಾಮದಿಂದ ಸ್ವಲ್ಪ ವಿಳಂಬ ಆಗಬಹುದು, ಆದರೆ ಸಾಧಿಸುವುದಷ್ಟು ಶಾಶ್ವತವಾಗಿರುತ್ತದೆ. ಏಕೆಂದರೆ ನಾಮವು ಮೂಲದಿಂದಲೇ ಸುಧಾರಿಸುತ್ತದೆ. ನಾಮ ಅಂದರೆ ಹೆಂಗಿದೆಯಪ್ಪ, ಆಯುರ್ವೇದಿಕ್ ಔಷಧಿ ಥರ. ಹಿಂಗೆ ಅದು ಮೂಲದಿಂದ ರೂಟ್ ಕಾಸ್ ಆಫ್ ಯುವರ್ ಪ್ರಾಬ್ಲಮ್ ಏನಿದೆ ಅದನ್ನು ಹುಡುಕಿ ಅದು ಉಚ್ಚಾಟನೆ ಮಾಡುತ್ತೆ. ಈಗ ನಾವು ಏನೋ ಸಾಧನೆ ಕ್ರ್ಯಾಶ್ ಕೋರ್ಸ್ ಥರ ಏನು ಮಾಡ್ತೀವೋ ಸಾಧನೆಯದಲ್ಲೂ 21 ಡೇಸ್ ಚಾಲೆಂಜ್ ತೊಗೊಬೇಡ, ಹಿಂಗೆ ಮಾಡೋಣ, ಕ್ರ್ಯಾಶ್ ಕೋರ್ಸ್ ಇವೆಲ್ಲ ಕ್ರ್ಯಾಶ್ ಕೋರ್ಸ್. 3 ದಿವಸ ಮಾಡೋಣ, 5 ದಿವಸ ಮಾಡೋಣ, ಕ್ರ್ಯಾಶ್ ಕೋರ್ಸ್ ಇವೆಲ್ಲ. ಇದನ್ನು ಮಾಡಿದವರು ಇಲ್ಲ ಅಂತಲ್ಲ, ಆದರೆ 99% ಜನ ಬಿಟ್ಟುಬಿಡ್ತಾರೆ. ಆಮೇಲೆ 3 ದಿವಸ 5 ದಿವಸ ಮಾಡಿ ಬಿಟ್ಟುಬಿಡ್ತಾರೆ. ಓ ಸಾಕು ಬಿಡ್ರಿ, ಆಯಿತು, ಹೋಗ್ಯಾ ಅಂತ ಹೇಳ್ತಾರೆ ಅವರು. ಆದರೆ ನಾಮ ಹೆಂಗಿದೆಯಪ್ಪ, ಶಾಶ್ವತವಾಗಿ. ವಿಳಂಬ ಆಗಬಹುದು, ಅದರಲ್ಲಿ ಸ್ವಲ್ಪ ಟೈಮ್ ಹಿಡಿಬಹುದು. ಯಾಕೆಂದರೆ ಒಬ್ಬರು ನಮ್ಮ ಮನೆ ಪಕ್ಕದಲ್ಲಿ ಇರ್ತಿದ್ರು, ಅವರು ಒಂದು ಕೋರ್ಸ್ ಮಾಡ್ಕೊಂಬಂದರು 1 ವೀಕಿಂದು. ಆಮೇಲೆ ಬಂದ ಮೇಲೆ ಮತ್ತೆ ಯಾಕ್ರಿ ಕಂಟಿನ್ಯೂ ಮಾಡ್ತಾ ಇಲ್ಲ? ಅರೆ ಹೋಗಯ್ಯ, ಕೋರ್ಸ್ ಹೋಗ್ಯಾನ, ಅಭಿ ಸಾತ್ ಮೇಲೆ ಲೋಕ್ चाहिए, ಜನ ಬೇಕು, ಜೊತೆಗೆ ಕೂತ್ಕೊಂಡ್ರೆ ನಾವು ಮಾಡಲಿಕ್ಕಾಗುತ್ತೆ, ಇಲ್ಲ ನಮ್ಮ ಒಬ್ಬರಿಗೆ ಮಾಡ್ಲಿಕ್ಕೆ ಬೇಸರಿಕೆ ಆಗುತ್ತೆ. ಅಂದರೆ ಏನಾಯ್ತದು, ಅದು ಲಿಮಿಟೆಡ್ ಆಗೋಯ್ತು. ಸೊ 10 ಜನ ಸೇರಿಕೊಂಡ್ರೆ ನಾವು ಈ ಕೋರ್ಸ್ನಲ್ಲಿ ವಾಪಸ್ ಕಂಟಿನ್ಯೂ ಮಾಡ್ಬೋದು, ಅದನ್ನು ವಾಪಸ್ ಕಂಟಿನ್ಯೂ ಮಾಡ್ಬೋದು ಮೆಡಿಟೇಷನ್ನ, ಇಲ್ಲಾಂದರೆ ಬಿಟ್ಟು ಹೋಯ್ತು ನಮ್ಮದು ಅಂತ ಹೇಳಿದ್ರು.
ಅಲ್ರಿ ಅದು ಎಷ್ಟು ಚೆಂದಾಗಿ ಹೇಳ್ಕೊಟ್ಟಿದ್ದಾರಲ್ಲ, ಯಾಕೆ ಕಂಟಿನ್ಯೂ ಮಾಡೋದಿಲ್ಲ ಮನೆಯಲ್ಲಿ ಕೂತ್ಕೊಂಡು? ನೈ ಐಸಾ ಅಕೇಲೆ ಕರ್ನೆ ಕೋ ಬೋರ್ ಹೋತಾ ಹೇ. ಆದರೆ ಭಗವಂತನ ನಾಮದ ಸ್ಮರಣೆ ಏನಿದೆಯೋ, ನಾಮ ಜಪ ಏನಿದೆಯೋ, ಅದನ್ನು ನಾವು ಒಬ್ಬರೇ ಕೂತ್ಕೊಂಡು ಮಾಡ್ತಾ ಇರ್ಬೋದು. ಅದಕ್ಕೇನು ಯಾರು 10 ಜನ ಸೇರೋದು ಅವಶ್ಯಕತೆ ಇಲ್ಲ. ಒಬ್ಬಳೇ ನಾ ಜಪಮಾಲೆ ಹಿಡ್ಕೊಂಡು ನನ್ನ ಮನೆಯಲ್ಲಿ ನಾನು ಒಬ್ಬಳೇ ಮಾಡ್ತಾ ಇರ್ಬೋದು. ಏಕಾಂತದಲ್ಲಿ ಜನರ ಮಧ್ಯದಲ್ಲಿ ಎಲ್ಲಿ ಕೂತಿದ್ರು ನಾಮ ಜಪ ನಡೀತಾ ಇರಬಹುದು. ಅದು ನಮಗೆ ನೋಡುವಾಗ ಬಾಹ್ಯವಾಗಿ ಅನಿಸ್ಬೋದು, ಏನೋ ಕೆಲಸನೇ ಮಾಡ್ತಿಲ್ವಲ್ಲಪ್ಪ. ಆದರೆ ಅದು ಶಾಶ್ವತವಾಗಿ ರೂಟ್ ಕಾಸ್ ಆಫ್ ಮೈ ಪ್ರಾಬ್ಲಮ್ ದ ಮೈಂಡ್ ಅದನ್ನು ಹೊಡೆದಾಕತ್ತೆ. ಮತ್ತು ಅದು ನಮಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಒಮ್ಮೆ ನಮಗೆ ಅನುಗ್ರಹ ಸಿಕ್ಕದು. ನಮ್ಗೆ ಯಾರೋ ನೋಡಿ, ಒಂದು ಸತಿ ಕಾಲು ನೋವು ಹೋದರೆ ರಾಮ, ಅಯ್ಯೋ ಕೃಷ್ಣ, ಪಾ ಚಿದಂಬರ ಅಂತ ಕಾಲು ಹಿಡ್ಕೊಂಡು ಹೇಳುವಾಗ ನಾವು ಭಗವಂತನ ನಾಮ ತಗೋದು. ಹಾಗಾದ್ರೆ ನಮಗೆ ಯಾರೋ ಹೇಳ್ಕೊಡ್ಬೇಕಾ? ಮಾಡಿರಿ, ನೀವು ಜಪ ಮಾಡಿರಿ, ಇಷ್ಟು ಮಾಡಿರಿ, ಅಷ್ಟು ಹೇಳ್ಕೊಡ್ಬೇಕಾ? ಇಲ್ಲ. ಚೂರು ಏನಾದ್ರು ನೀರು ಓ ರಾಮ, ನೀರು ಸಿಕ್ಕಾಕೊಂಡ್ಬಿಡ್ತು, ರಾಮ, ಅಮ್ಮ, ತಾಯಿ ಬಂದು ಆಟೋಮೆಟಿಕಲಿ ಬರುತ್ತದೆ ಭಗವಂತನ ನಾಮ. ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಆದರೆ ನಾಮ ಮಾಡ್ತಾ 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 ಅದು ನಮ್ಗೆ ಎಲ್ಲವನ್ನೂ ತಿಳಿಸ್ಕೊಡುತ್ತೆ. ಒಳಗೆ ಅಡಕವಾಗಿರೋ ಜ್ಞಾನವನ್ನು ಎಲ್ಲವನ್ನೂ ತಿಳಿಸ್ಕೊಡುತ್ತೆ. ಸ್ವಲ್ಪ ವಿಳಂಬ ಆಗ್ಬೋದು, ಯಾಕೆಂದರೆ ನಮಗೆ ಅನ್ಸುತ್ತೆ ಅದರಲ್ಲಿ ಪ್ರೋಗ್ರೆಸಿವ್ ಮೋಡಲ್ ಹೋಗ್ತಾ ಇಲ್ಲ ಅಂತ. ಆದರೆ ನಿಜವಾಗಿಯೂ ಪ್ರೋಗ್ರೆಸಿವ್ ಮೋಡಲ್ ಹೋಗಿ ಶಾಶ್ವತ ಸಮಾಧಾನವನ್ನು, ಸುಖವನ್ನು ನಮಗೆ ದೊರಕಿಸ್ಕೊಡುತ್ತೆ. ಹಾಗೆ ನಾವು ನೀವು ಎಲ್ಲರೂ ಸೇರಿ ಆ ನಾಮಜಪವನ್ನು ಹೆಚ್ಚು ಹೆಚ್ಚು ಮಾಡಿ ಭಗವಂತನ ಇದೇ ಜನ್ಮದಲ್ಲಿ ಪಡೆಯೋಣ, ಎಲ್ಲರೂ ಆನಂದದಲ್ಲಿರೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.